ಧ್ವನಿ ಎತ್ತಬಹುದು. ಧ್ವನಿ ಎತ್ತೋದಕ್ಕೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂತ ವ್ಯಕ್ತಿ ಮತ್ತು ಆತನ ಹಿಂದೆ ಇರುವಂತ ಶಕ್ತಿ ಅದು ಬೇರೆ ರೀತಿಯ ಮೆಸೇಜ್ ಕೊಡುತ್ತೆ. ಅದು ಬೇರೆ ಲೆಕ್ಕಾಚಾರಗಳನ್ನ ಹಾಕೊಂಡಂತ ಲೆಕ್ಕಾಚಾರ. ಧ್ವನಿನ ಕೇಳಿಸ್ಕೊಳ್ಳಿ ಫಸ್ಟ್, ಆಮೇಲೆ ಹಿಂದೆ ಯಾರು ನಿಂತಿದ್ದಾರೆ ಅಂತ ನೋಡಿ. ನಾವು ಕೇಳ್ತಿರೋ ಪ್ರಶ್ನೆಗಳಿಗೆ ಫಸ್ಟ್ ಉತ್ತರ ಕೊಡ್ಲಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯಾಕೆ ಬಂತು? CGI ಸೂರ್ಯಕಾಂತ್ ಅವರು, ನೀವು ಅನ್ಎಂಪ್ಲಾಯ್ಡ್ ಲೇಜಿ ಯಂಗ್ ಜೆನ್ಜಿ ಪೀಪಲ್ ಕಾಕ್ರೋಚಸ್ ತರ ಪ್ಯಾರಾಸೈಟ್ ತರ ಅಂತ ಅಂತಾರೆ. ನಾವು ದಿನ ರಾತ್ರಿ ಕೆಲಸ ಮಾಡಿ ದಿನಕ್ಕೆ 12 ತಾಸು ಓದಿ ಅದಾದ್ಮೇಲೆ ಕೆಲಸ ಸಿಗ್ತಿಲ್ಲ ಅಂತ ವಿತ್ ಸ್ಕಿಲ್ಸ್ ನಾವು ಅಂಡರ್ ಪೇಯ್ಡ್ ಇದ್ದು ಇಂಟರ್ನ್ಶಿಪ್ಸ್ ಮಾಡಿ ಎಲ್ಲ ಸ್ಕಿಲ್ಸ್ ಇದ್ರು ನಮ್ಗೆ ಈ ದೇಶದಲ್ಲಿ ಕೆಲಸ ಸಿಗ್ತಿಲ್ಲ ಅಂತ ಬೇರೆ ದೇಶಕ್ಕೆ ಹೋಗ್ತಾ ಇರೋ ಯೂತ್ಸ್ ನ ಇಲ್ಲಿ ತಡೆದು ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳೋ ಬದಲು ನೀವು ಕಾಕ್ರೋಚಸ್, ನೀವು ಪ್ಯಾರಾಸೈಟ್ಸ್, ನೀವು ಲೇಜಿ ಹೋರಾಟ ಮಾಡಕ್ಕೆ ಹೇಳ್ರಿ. ಮತ್ತೆ I have to tell ಬೇರೆ ಅವ್ರು USA ಬರ್ಲಿ, ಅವ್ರು ಭಾರತಕ್ಕೆ ಬರ್ಲಿ, ನೀವು ರಾಜಕೀಯ ಪಕ್ಷದವರು. ನಾನು ಸೃಷ್ಟಿ ಮಾತು ಮುಗಿಸ್ಲಿ, ಒಂದು ನಿಮಿಷ. ಸೃಷ್ಟಿ ಅವರು ಮಾತನಾಡ್ತಿದ್ದಾರೆ, ಒಂದು ನಿಮಿಷ. ಉತ್ಕರ್ಷ್, ದಿಸ್ ಇಸ್ ನಾಟ್ ರಾಂಗ್ ನರೇಟಿವ್. ನಾನ್ ಇಲ್ಲಿ ಮಾತಾಡ್ತಿರೋದು ಅಭಿಜಿತ್ ದೀಪ್ಗೆ ಪರವಾಗಿ ನಾನ್ ಮಾತಾಡ್ತಿಲ್ಲ. ನಾನ್ ಯೂತ್ ಆಗಿ ನನ್ನ ವಾಯ್ಸ್ ನ ನಾನು ಔಟ್ ಮಾಡ್ತಾ ಇದ್ದೀನಿ. ನಾನ್ ಇಲ್ಲಿ ಮಾತಾಡ್ತಿದ್ದೀನಿ. ನಾನ್ ಪ್ರೊಟೆಸ್ಟ್ ಮಾಡಕ್ ರೆಡಿ. Why are you talking about the person founder? ನಾನು ಇಲ್ಲಿ ಯೂತ್ ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಈವನ್ ಯು ಆರ್ ಅ ಜೆನ್ಸಿ. ನೀವು ಮಾತಾಡ್ತಿದ್ದೀರಾ ಅಂದ್ರೆ ನೀವು ಬರೀ ಬಿಜೆಪಿ ಸಲುವಾಗಿ ಮಾತಾಡ್ತಿದ್ದೀರಲ್ಲ, ನಿಮ್ಮ ಓನ್ ವಾಯ್ಸ್ ಇರುತ್ತಾ ಇಲ್ಲಿ? ನಿಮ್ಮ ಓನ್ ವಾಯ್ಸ್ ಇರುತ್ತೆ ಅಂತಂದ್ರೆ ನನ್ನ ಓನ್ ವಾಯ್ಸ್ ಇದೆ. ಪ್ರಶ್ನೆ ಯಾಕೆ ಬರುತ್ತೆ ಗೊತ್ತಾ? 22 ಲಕ್ಷ ಜನ ಎಕ್ಸಾಮ್ ಬರೆದ್ರು. ಆ ಎಕ್ಸಾಮ್ ನ ಕ್ವಶನ್ ಪೇಪರ್ ಲೀಕ್ ಆಯ್ತು. ಒಬ್ಬ ಮಂತ್ರಿಯ ರಾಜೀನಾಮೆ ಪಡೆಯದಂತ ವ್ಯವಸ್ಥೆ ಇದೆ ಇಲ್ಲಿ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಹೇಳಿದ್ರೆ, ಯೂತ್ ಸಮಸ್ಯೆಯನ್ನ ಹೇಳಿದ್ರೆ, ಅವ್ರು ಹೇಳಿದವರು ಯಾರು, ಹಿಂದೆ ಇದ್ದಾರೆ ಅವ್ರು ಯಾರು, ಅದಕ್ಕೆ ಫಂಡ್ ಮಾಡಿದವರು ಯಾರು, ಇದನ್ನು ಹುಡುಕುವಂತ ಕೆಲಸಗಳಾಗುತ್ತೆ. ಫ್ರಸ್ಟ್ರೇಟ್ ಆಗಿದ್ದಾರೆ ಇವರು. ಆ ಫ್ರಸ್ಟ್ರೇಷನ್ ಆಚೆ ಬರಲೇಬೇಕಲ್ಲ. ಇರ್ರಿ ನಟರಾಜ್ ಗೌಡ್ರ, ನಾವು ಹೇಳ್ಬೇಕಾಗುತ್ತೆ. ಅಯ್ಯೋ, ಕರ್ನಾಟಕದಲ್ಲಿ ಏನಾಗ್ತದೆ ಜನ ನೋಡ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ಕ್ವಶನ್ ಮಾಡುವಂತ ಅಧಿಕಾರ ವಿದ್ಯಾರ್ಥಿಗಳಿಗೆ ಇದೆ. ನಾನು ಖಂಡಿತವೂ ಇದ್ದಾರೆ.